श्रीगुरुभ्यो नमः। हरि ओम। जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमरासुर सिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति तदनुभावादिडमोकोऽपि वाग्मी जडमतिरपि चन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। मिथ्या सिद्धान्त दुर्ध्वान्त विध्वंसन विचक्षणः जयतीर्थाख्यतरनिर्भासतां नोर्दम्बरे। दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। ಶ್ರೀಗುರುಭ್ಯೋ ನಮಃ. ಭಾಗವತ ಭಗವಂತನ ಬಗ್ಗೆ ವಿಶೇಷವಾದಂತಹ ಚಿಂತನೆ, ಯಾವ ರೀತಿಯಾಗಿ ಭಗವಂತನನ್ನು ಕಾಣಬೇಕು, ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ, ಇದನ್ನು ತಚ್ಶ್ರದ್ಧದಾನಾಃ ಮುನಯೋ ಜ್ಞಾನವೈರಾಗ್ಯಯುಕ್ತಯ ಪಶ್ಯನ್ತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯಾ ಶ್ರುತಿಗೃಹೀತಯ ಎಂಬಂತಹ ಮಾತನ್ನು ಭಾಗವತ ಕೊಡ್ತದೆ. ಹೇಗೆ ನಾವು ಭಗವಂತನನ್ನು ಕಾಣಬಹುದು ಅಂತ ಅಂದರೆ ಪಶ್ಯಂತ್ಯಾತ್ಮನಿ ಭಕ್ತ್ಯಾ ಶ್ರುತಿಗೃಹೀತಯ, ಭಕ್ತಿಯಿಂದ ಅದಕ್ಕೆ ಸಹಕಾರ ಯಾವುದು ಅಂತ ಕೇಳಿದರೆ ಶ್ರುತಿ. ಭಕ್ತಿ ಬರಬೇಕು ಅಂತ ಆದರೆ ಸುಮ್ಮನೆ ಭಕ್ತಿ ಹುಟ್ಟೋದಿಲ್ಲ. ದೇವರನ್ನು ಕೇಳಬೇಕು. ಮೊದಲಿಗೆ ದೇವರನ್ನು ನಾನು ಧ್ಯಾನ ಮಾಡ್ತೇನೆ, ದೇವರ ಬಗ್ಗೆ ಹೇಳ್ತೇನೆ, ದೇವರನ್ನು ಪ್ರದಕ್ಷಿಣೆ ಬರ್ತೇನೆ ಅಂತ ಹೇಳಿದರೆ ಸುಮ್ಮನೆ ಹುಟ್ಟೋದಿಲ್ಲ ಭಕ್ತಿ. ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ ಯಾವುದು ಅಂತ ಕೇಳಿದರೆ ಭಕ್ತ್ಯಾ ಶ್ರುತಿಗೃಹೀತಯ, ಭಕ್ತಿ ಅದನ್ನು ಇಟ್ಟುಕೊಂಡು ಅದಕ್ಕೆ ಮೂಲವಾದಂತಹ ಕಾರಣ ಯಾವುದು ಅಂತ ಕೇಳಿದರೆ ಶ್ರುತಿ, ಭಗವಂತನನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳು, ಅದನ್ನು ಇಟ್ಟುಕೊಂಡು ಅದರ ಸಹಕಾರದಿಂದಾಗಿ ಭಗವಂತನಲ್ಲಿ ಭಕ್ತಿ ಎಂಬುದನ್ನು ಮಾಡಬಹುದು ಎಂಬುದನ್ನು ಹೇಳ್ತದೆ. ಅದಾದ ಮೇಲೆ ಮುಂದೆ ಏನು ನಮ್ಮ ಸಾರ್ಥಕ್ಯ ಯಾವುದು, ನಾವು ಯಾವುದನ್ನು ಹೊಂದಬೇಕು, ಕೇವಲ ಮದುವೆ ಆಯಿತು, ಮಕ್ಕಳಾಯಿತು, ಅಥವಾ ಇನ್ನಿತರ ಏನೋ ಒಂದು ತನ್ನ ಸಂಸಾರವನ್ನು ನಡೆಸಿಕೊಂಡು ಹೋದ, ಇದೇ ಅವನ ಸಾರ್ಥಕ್ಯನೋ, ಅವನ ಹುಟ್ಟುವಿಕೆಗೆ ಸಾರ್ಥಕ್ಯ ಎಲ್ಲಿ ಅಂತ ಕೇಳಿದರೆ ಮನುಷ್ಯನ ಹುಟ್ಟುವಿಕೆಗೆ ಸಾರ್ಥಕ್ಯ ಕೇವಲ ಒಂದು ಮಾತಿದೆ. ಏನು ಅಂತ ಕೇಳಿದರೆ ಸಾಮಾನ್ಯವೇತತ್ ಪಶುಭಿರ್ನರಾಣ, ಯಾವುದೆಲ್ಲ ಪಶುಗಳಲ್ಲಿ ಮನುಷ್ಯರಲ್ಲಿ ಸಾಮಾನ್ಯವಾದಂತಹದ್ದು ಅಂತ ಕೇಳಿದರೆ ಜಗತ್ತಿನಲ್ಲಿ ನಾವು ಪಶುವನ್ನೇ ಇಟ್ಟುಕೊಂಡು ಅದೇ ರೀತಿಯಾಗಿ ಮನುಷ್ಯ ಇಬ್ಬರಲ್ಲಿ ಒಂದು ತುಲನೆಯನ್ನು ಮಾಡಿದರೆ ಅದರಲ್ಲಿ ಸಮಾನ ಧರ್ಮಗಳು ಯಾವುದು ಗೊತ್ತುಂಟ? ಒಂದಷ್ಟು ಸಮಾನ ಧರ್ಮಗಳಿದೆ. ಮೈಥುನ, ಅದೇ ರೀತಿಯಾಗಿ ಕುಟುಂಬ ಭರಣ, ಇದೆಲ್ಲವನ್ನೂ ಕೂಡ ಮನುಷ್ಯನೂ ಮಾಡ್ತಾನೆ, ಪ್ರಾಣಿಗಳೂ ಮಾಡ್ತವೆ. ಅದರಲ್ಲಿ ವ್ಯತ್ಯಾಸ ಏನು ಕೇಳಿದರೆ ಮನುಷ್ಯನು ಬುದ್ಧಿ ಎಂಬುದು ಅವನಿಗೆ ಭಗವಂತ ಕೊಟ್ಟಿದ್ದಾನೆ. ಭಗವಂತ ವಿಶಿಷ್ಟವಾದಂತಹ ಧರ್ಮವನ್ನು ಕೊಟ್ಟದ್ದು ಯಾರಿಗೆ ಅಂತ ಕೇಳಿದರೆ ಅದು ಮನುಷ್ಯನಿಗೆ ಮಾತ್ರ. ಬುದ್ಧಿ ಎಂಬುದನ್ನು ಕೊಟ್ಟು ಆ ಬುದ್ಧಿಯಿಂದ ವಿವೇಕದಿಂದಾಗಿ ವರ್ತಿಸಿ ತನ್ಮೂಲಕವಾಗಿ ಅವನು ವರ್ತನೆಯನ್ನು ಮಾಡಿದಾಗ
ಆ ಏನು ಜನ್ಮ ಹುಟ್ಟಿದ್ದಾನೆ ಅದು ಸಾರ್ಥಕ್ಯ. ಅದಕ್ಕೋಸ್ಕರವಾಗಿ ಏವಂ ಪೊಂಭಿರ್ ದ್ವಿಜಶ್ರೇಷ್ಠ ವರ್ಣಾಶ್ರಮೋಚಿತ ವಿಭಾಗಶಃ ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ನಿನಗೆ ಭಗವಂತನನ್ನ ಪ್ರೀತಿ ಮಾಡಬೇಕು ಅಂತ ಉಂಟು, ಅಥವಾ ಭಗವಂತನನ್ನ ಸಂತೋಷಗೊಳಿಸಬೇಕು ಅಂತ ಉಂಟು. ಇದಕ್ಕೆ ಹೇಳ್ತಾರೆ, ಭಾಗವತ ಹೇಳುವಂತಹದ್ದೇನು ಗೊತ್ತುಂಟ, ಸ್ವನಿಷ್ಠಿತಸ್ಯ ಧರ್ಮಸ್ಯ. ನೀನು ಮಾಡಬೇಕಾದ್ದು ಕಾಡಿಗೆ ಹೋಗಬೇಕು, ಕಾಡಿನಲ್ಲಿ ತಪಸ್ಸು ಮಾಡಬೇಕು, ಮನುಷ್ಯರು ಎಲ್ಲರನ್ನು ಬಿಡಬೇಕು. ಮದುವೆಯಾಗಿದ್ದಾನೆ, ಮಕ್ಕಳಾಗಿದೆ, ಎಲ್ಲವೂ ಆಗಿದೆ, ತಂದೆ ತಾಯಿಗಳನ್ನು ಮಧ್ಯದಾರಿಯಲ್ಲಿ ಬಿಟ್ಟು ಹೋಗಿ ಏನು ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದ್ರಿಂದಾಗಿ ಅವನಿಗೆ ಭಗವಂತನನ್ನ ಮೋಕ್ಷ ಆಗಿದೆ. ಯಾರೂ ಹೇಳಿಲ್ಲ. ಏನು ಮಾಡಬೇಕು ಗೊತ್ತುಂಟ, ಮಾಡಬೇಕಾದಂತಹದ್ದು ಒಂದೇ, ಸ್ವನಿಷ್ಠಿತಸ್ಯ ಧರ್ಮಸ್ಯ. ನೀನು ಮಾಡಬೇಕಾದಂತಹದ್ದು ಒಂದು, ಸ್ವನಿಷ್ಠಿತಸ್ಯ ಧರ್ಮಸ್ಯ. ನಿನಗೆ ನಿನ್ನದೇ ಆಗಿರತಕ್ಕಂತಹ ಒಂದು ಧರ್ಮ ಅಂತ ಕೊಟ್ಟಿದ್ದಾನೆ ಭಗವಂತ. ಆಯಾಯ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಒಂದಷ್ಟು ಗುಣಧರ್ಮಗಳಿದೆ. ನಾವು ಅದಕ್ಕೋಸ್ಕರವಾಗಿ ಎಲ್ಲವನ್ನು ಬಿಟ್ಟು ಹೋಗಿ ನಾವು ತಪಸ್ಸನ್ನು ಮಾಡ್ತಾ ಕೂತ್ಕೊಳ್ಬೇಕು ಅಂತ ಯಾರೂ ಹೇಳಿಲ್ಲ. ಮಾಡಬೇಕಾದ್ದನ್ನ ಕರ್ತವ್ಯತ್ವೇನ ಮಾಡಿದುಕೊಂಡು ಅದನ್ನು ಹೇಗೆ ಮಾಡಬೇಕು, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥ ಈ ಚಿಂತನೆಯಲ್ಲಿ ಇಟ್ಟುಕೊಂಡು ಮಾಡಿದಿ ಅಂತ ಹೇಳಿದ್ರೆ ಅದೇ ನಮಗೆ ಪೂಜೆ ಆಗಲಿಕ್ಕೆ ಸಾಧ್ಯ. ಅದನ್ನೇ ಭಾಗವತ ಹೇಳುವಂತಹದ್ದು, ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಹರಿತೋಷಣಂ ಹರಿತೋಷಣಂ ಕೇನ ಭವತಿ, ಭಗವಂತನ ತೋಷಣೆ ಹೇಗಾಗಿದೆ ಕೇಳಿದ್ರೆ, ಸ್ವನಿಷ್ಠಿತಸ್ಯ ಧರ್ಮಸ್ಯ, ನಿನ್ನ ಧರ್ಮಾಚರಣೆಯನ್ನ, ಯಾವುದೇ ಧರ್ಮವನ್ನು ನಿನಗೆ ಹೇಳಿದ್ದಾನೆ ಭಗವಂತ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವಾ, ನಿನ್ನ ಧರ್ಮವನ್ನು ಆಚರಣೆ ಮಾಡಿಕೊಂಡು ನೀನು ಬದುಕಿದಿ ಅಂತ ಹೇಳಿದ್ರೆ ಅದೇ ನಿನಗೆ ಮೋಕ್ಷಕ್ಕೆ ಕಾರಣವಾಗ್ತದೆ ಮಾರಾಯ. ಬೇರೆ ಯಾವುದೂ ಬೇಡ, ನೀನು ನಿನ್ನ ಧರ್ಮವನ್ನು ಆಚರಣೆ ಮಾಡು. ಅದರಿಂದಾಗಿ ಕೃಷ್ಣ ಅರ್ಜುನನಿಗೆ ನೀನು ಯುದ್ಧವನ್ನು ಮಾಡು ಅಂತ ಹೇಳ್ತಾನೆ. ಯುದ್ಧವನ್ನು ಮಾಡುವುದು ಅದು ಹಿಂಸೆ, ಅದರಿಂದಾಗಿ ಪೀಡೆ ಆಗದೆ ಇಲ್ಲ. ನಿನ್ನ ಕರ್ತವ್ಯ, ಬಾರ್ಡರ್ನಲ್ಲಿರುವ ಸೈನಿಕ ವಿರೋಧಿಗಳು ಆ ಕಡೆಯಿಂದ ಅವರಿಂದ ಯಾವುದೋ ಒಂದು ಪ್ರಹಾರವನ್ನು ಮಾಡಿದಾಗ, ಯಾವುದೋ ಒಂದು ಭೀಕರವಾಗಿರತಕ್ಕಂತಹ ಶಸ್ತ್ರಗಳನ್ನು ಹಾಕಿದಾಗ ಅದರಿಂದಾಗಿ ಈ ಕಡೆ ಇರತಕ್ಕಂಥವನು ಏನು ಮಾಡಬೇಕು, ನಾನು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿಕೊಂಡು ನಾನು ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ನಿನ್ನ ಧರ್ಮವನ್ನು ನೀನು ಮಾಡಲೇಬೇಕು. ಬಾರ್ಡರ್ನಲ್ಲಿರುವಂತಹ ಸೈನಿಕನ ಧರ್ಮ ಯಾವುದು, ಶತ್ರುಗಳ ಸೈನ್ಯ ಅಲ್ಲಿ ಮಾಡಿತು ಅಂತ ಹೇಳಿದ್ರೆ ಅದರಲ್ಲಿ ಅವನ ಕರ್ತವ್ಯತ್ವೇನ ಅವನು ಯುದ್ಧವನ್ನು ಮಾಡಲೇಬೇಕು. ಕೃಷ್ಣನೂ ಕೂಡ ಅರ್ಜುನನಿಗೆ ಇದನ್ನೇ ಹೇಳಿದ್ದು, ನಿನ್ನ ಕರ್ತವ್ಯತ್ವೇನ ನೀನು ಮಾಡು, ನಿನ್ನ ಕರ್ತವ್ಯ ಏನಿದೆ ಅದನ್ನು ನೀನು ಮಾಡು, ಫಲವನ್ನು ನಾನು ಕೊಡ್ತೇನೆ, ಕೊಡುವಂತಹದ್ದು ನನ್ನ ಕರ್ತವ್ಯ, ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಸಂಸಿದ್ಧಿರ್ ಹರಿತೋಷಣಂ, ಭಗವಂತನ ತೋಷಣೆ, ಇದನ್ನೇ ನಾವು ಮಾಡಬೇಕಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ತಸ್ಮಾದೇಕೇನ ಮನಸ ಭಗವಾನ್ ಸತತಾಂಪದಿ ಶ್ರೋತವ್ಯ ಕೀರ್ತವ್ಯಶ್ಚ ಧ್ಯೇಯ ಮುಚ್ಚಶ್ಚನಿತದ. ಆದ್ದರಿಂದ ಯಾರನ್ನ ಪ್ರೀತಿ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬೇಕಾದಷ್ಟು ಇದೆ ರೀ. ಜಗತ್ತಿನಲ್ಲಿ ಯಾರನ್ನ ಆರಾಧನೆ ಮಾಡಬೇಕು ಎಂಬುದು ನಮಗೆ ಒಂದು ರೀತಿಯಾಗಿ ಗೊಂದಲ. ದೇವಸ್ಥಾನಗಳು ಬೇಕಾದಷ್ಟಿದೆ. ದುರ್ಗಾ ದೇವಸ್ಥಾನ ಇದೆ, ಮೃತ ದೇವಸ್ಥಾನ ಇದೆ, ಸ್ಕಂದ ದೇವಸ್ಥಾನ ಇದೆ. ಹೀಗೆ ದೇವಸ್ಥಾನಗಳು, ದೇವಾಲಯಗಳು, ದೇವತೆಗಳು ನೂರಾರಿದ್ದಾರೆ. ಯಾರನ್ನ ಮುಖ್ಯವಾಗಿ ಧ್ಯಾನ ಮಾಡಬೇಕು, ಯಾರನ್ನ ಚಿಂತನೆ ಮಾಡಬೇಕು, ಯಾರ ಆರಾಧನೆಯನ್ನು ಮಾಡಬೇಕು, ಯಾರ ಅತ್ಯಂತವಾಗಿರತಕ್ಕಂತಹದ್ದನ್ನು ಪೋಷಣೆ ಮಾಡಬೇಕು ಅಂತ ಕೇಳಿದ್ರೆ, ಏಕೇನ ಮನಸ, ಮನಸ್ಸು ಒಂದೇ ಕಡೆ ಇರಬೇಕು. ಎಲ್ಲಿ ಅಂತ ಕೇಳಿದ್ರೆ, ಯಾವ ದೇವತೆಯನ್ನು ಆರಾಧನೆ ಮಾಡ್ತೇವೆಯೋ, ಯಾವ ದೇವತೆಯ ಚಿಂತನೆ ಮಾಡ್ತೇವೆಯೋ, ಭಗವಂತ ಒಬ್ಬನೇ ಎಂಬುದನ್ನು ಸರಿಯಾಗಿ ಅದನ್ನು ಚಿಂತನೆ ಮಾಡಿಕೊಂಡು ಏಕೇನ ಮನಸ ಭಗವಾನ್ ಸತತಾಪದಿ ನಮಗೆ ಹೇಳುವಂತಹದ್ದು. ಭಗವಂತ ಏನಾಗಿದ್ದಾನೆ, ಸಾತ್ವತಾಂಪತಿ ಅಂತಹ ಭಗವಂತ ಅವನನ್ನ ಸುಮ್ಮನೆ ಬರೋದಿಲ್ಲ ರೀ. ಭಗವಂತನನ್ನ ಭಜನೆ ಮಾಡಬೇಕು, ಭಗವಂತನನ್ನ ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬರೋದಿಲ್ಲ. ನಮಗೆ
ದೇವರ ಚಿಂತನೆ ಬರಬೇಕು ಅಂತ ಹೇಳಿದ್ರೆ ತಸ್ಮಾತ್ ಏಕೇನ ಮನಸ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ದೇವರ ಚಿಂತನೆ ಬರಬೇಕು ಅಂತ ಹೇಳಿದ್ರೆ ಶ್ರೋತವ್ಯ ಮೊದಲಿಗೆ ಭಗವಂತನನ್ನ ಕೇಳಬೇಕು. ಅಲ್ಲರಿ ಕೇಳಲಿಕ್ಕೆ ಹೇಗ್ರಿ ಕೇಳೋದು? ಬೇಕಾದಷ್ಟು ಟೆನ್ಷನ್ಗಳಿದೆ. ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದೆ, ಬೇಕಾದಷ್ಟು ಸಾಮಾಜಿಕವಾಗಿರತಕ್ಕಂತಹ ಭಾರಗಳು ಬೇಕಾದಷ್ಟಿದೆ ರೀ. ಅದರ ಮಧ್ಯದಲ್ಲಿ ನಿಮ್ಮ ದೇವರನ್ನು ಚಿಂತನೆ ಮಾಡಲಿಕ್ಕೆ ಟೈಮ್ ಇಲ್ಲ ರೀ. ನಮ್ಮ ಮೊದಲ ಉತ್ತರ ಯಾವುದು ಕೇಳಿದ್ರೆ ಎಲ್ಲದಕ್ಕೂ ಸಮಯ ಇದೆ, ದೇವರಿಗಾಗುವಾಗ ಸಮಯ ಇಲ್ಲ. ಸಂಧ್ಯಾವಂದನೆಗೆ ಪೂಜೆಗೆ ಇಲ್ಲ, ಸಮಯ ಇಲ್ಲ. ದೇವರ ಭಜನೆಗೆ ಸಮಯ ಇಲ್ಲ. ಯಾವುದೋ ಸಂಚಾರ ಹೋಗಬೇಕು, ಯಾವುದೋ ಟ್ರಿಪ್ ಹೋಗಬೇಕು, ಎಲ್ಲಿಯೋ ಒಂದಷ್ಟು ಕಾಲಹರಣ ಮಾಡಬೇಕು, ಯಾವುದೋ ಒಂದಷ್ಟು ಕಾಲಹರಣಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳು, ಅದಕ್ಕೆ ಬೇಕಾದರೂ ನಮ್ಮಲ್ಲಿ ಟೈಮ್ ಟೇಬಲ್ ಇದೆ. ದೇವರ ಚಿಂತನೆಗೆ, ದೇವರಿಗೋಸ್ಕರವಾಗಿ ಭಜನೆಗೆ, ದೇವರ ಕೀರ್ತನೆಗೆ, ದೇವರ ಸ್ಮರಣೆಗೆ ಅದಕ್ಕೊಂದು ಟೈಮ್ ಇಲ್ಲ. ಆದ್ದರಿಂದ ಮೊದಲಿಗೆ ನಾವು ಮಾಡಲೇಬೇಕಾಗಿರತಕ್ಕಂತಹದ್ದು ಏನು ಕೇಳಿದ್ರೆ ಶ್ರೋತವ್ಯ. ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ, ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಯಾವುದಕ್ಕೋಸ್ಕರವಾಗಿ ಇದನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ ಎಂಬುದನ್ನು ಮೊದಲಿಗೆ ಚಿಂತನೆ ಮಾಡಬೇಕು. ಕಣ್ಣಿದೆ ರೀ, ಯಾಕೆ ಕೊಟ್ಟಿದ್ದಾನೆ ಕಣ್ಣು? ಯಾವುದೋ ನೋಡ್ಲಿಕ್ಕೋಸ್ಕರವಾಗಿ ಕೈಯಲ್ಲಿ ಬೇಕಾದಷ್ಟು ಇದೆ, ಅದರಿಂದಾಗಿ ನಾವು ಕಣ್ಣು ಕೊಟ್ಟದ್ದು ದೇವರು. ಆ ಕಣ್ಣು, ಅದನ್ನು ನೋಡಿಯೇ ಕಣ್ಣು ಪೂರ್ತಿ ಹಾಳಾಗಿ ಹೋಗುತ್ತದೆ. ಅದರಿಂದಾಗಿ ಮೊದಲಿಗೆ ಕಿವಿಗಳಿದೆ, ಈ ಕಿವಿಗಳನ್ನು ಸಾರ್ಥಕ್ಯ ಮಾಡಿಕೊಳ್ಳಬೇಕು. ಹೇಗೆ ಕೇಳಿದರೆ ಭಗವಂತನನ್ನ ಬೇಕಾದಷ್ಟು ಈ ಕಿವಿಗಳ ಮೂಲಕವಾಗಿ ಭಗವಂತನನ್ನ ಕಿವಿಗೆ ಹಾಕಬೇಕು. ಶ್ರೋತವ್ಯ ಸರಿ, ಶ್ರವಣ ಆದಮೇಲೆ ಮುಂದೆ ಏನು? ಶ್ರವಣ ಮಾಡಿದ್ದು ಸುಮ್ಮನೆ ಇರಬಾರ್ದು. ಸುಮ್ಮನಿದ್ರೆ ಅದು ಈ ಕಿವಿ ಎರಡು ಕೊಟ್ಟಿದ್ದಾನೆ, ಅದೇನಾಗ್ತದೆ ಕೇಳಿದರೆ ಇಲ್ಲಿಂದ ಕೇಳಿ ಇಲ್ಲಿಂದ ಹೋಗಿಬಿಡ್ತದೆ. ಅದನ್ನ ಮತ್ತೆ ಪುನಃ ಕೀರ್ತನೆ ಮಾಡಬೇಕು. ಕಿವಿಯಲ್ಲಿ ಕೇಳಿದ್ದು ನಾಲಿಗೆಯ ಮೂಲಕವಾಗಿ, ಬಾಯಿಯ ಮೂಲಕವಾಗಿ ಅದು ಹೊರಕ್ಕೆ ಬರಬೇಕು. ನಮಗೆ ಏನಾಗಿದೆ ಕೇಳಿದರೆ ಹರೇ ನಮಃ, ದೇವರ ಹೆಸರು ಕರೀಲಿಕ್ಕೆ ನಮಗೆ ಮುಜುಗರ. ನಮಗೆ ಎಲ್ಲಿಯ ತನಕ ನಮಗೆ ಸಂಕೋಚವೋ ಅಥವಾ ನಮ್ಮ ಎಜುಕೇಶನ್ ಅಂತ ಏನು ನಾವು ಕರಿತೇವೆ, ಇದು ಎಲ್ಲಿಯ ತನಕ ಬಂದಿದೆ ಕೇಳಿದ್ರೆ ದೇವರ ಹೆಸರನ್ನ ಸಾರ್ವಜನಿಕವಾಗಿ ಕರೆದೆವು ಅಂತ ಹೇಳಿದ್ರೆ ಅದು ನಮ್ಮ ಮೂಢನಂಬಿಕೆಗೆ ಕಾರಣವಾಗ್ತದೆ. ನಮ್ಮನ್ನ ಜನ ಅಳಿಯುವುದು ಎಲ್ಲಿ ಕೇಳಿದ್ರೆ ಇವನು ದೇವರನ್ನ ವಿಪರೀತವಾಗಿ ನಂಬುವವನು, ಆದ್ದರಿಂದ ಇವನು ಒಂದು ರೀತಿಯಾಗಿ ದೇವರನ್ನು ನಂಬಿಕೊಂಡು ಮೂಢನಂಬಿಕೆಯಲ್ಲಿ ಇಳಿದವ ಅಂತ. ವಾಸ್ತವಿಕವಾಗಿ ಏನು ನಮಗೆ ಶಾಸ್ತ್ರಗಳು ಕೊಡುವ ಚಿಂತನೆ, ಶಾಸ್ತ್ರದ ಹಿನ್ನೆಲೆ ಯಾವುದು ಕೇಳಿದರೆ ಶ್ರೋತವ್ಯ ಕೀರ್ತಿತವ್ಯಶ್ಚ, ಕೀರ್ತನೆ ಮಾಡ್ರಿ. ದೇವರು ಒಳ್ಳೆಯ ಬಾಯಿ ಕೊಟ್ಟಿದ್ದಾನೆ. ರಾಮ, ಕೃಷ್ಣ, ಗೋವಿಂದ, ಹರೇ ಇತ್ಯಾದಿ ನಾಮಗಳನ್ನು ಎಲ್ಲೆಲ್ಲಿ ನಾವು ಹೋಗ್ತೇವೆಯೋ ಅದನ್ನು ಹೇಳಿದಾಗ ಅದರಿಂದಾಗಿ ಪುಣ್ಯವೂ ಉಂಟು, ನಮ್ಮನ್ನು ರಕ್ಷಣೆಯೂ ಆಗ್ತದೆ. ಎರಡೂ ಕೂಡ ನಮಗೆ ಬರಬೇಕು ಅಂತಾದರೆ ಭಗವಂತನನ್ನು ಸದಾಕಾಲದಲ್ಲೂ ಕೂಡ ಚಿಂತನೆ ಮಾಡಬೇಕು. ಶ್ರೋತವ್ಯ ಕೀರ್ತವ್ಯಶ್ಚ, ಇಲ್ಲರಿ ಸಾಕಾಗ್ತದ ಇಷ್ಟು ಕೇಳಿದ್ರೆ? ಸಾಕಾಗೋದಿಲ್ಲ. ಧ್ಯೇಯ ಧ್ಯೇಯಚಿಂತಾಯಾಮ್, ಆ ಧ್ಯೇಯ ಎಂಬುದಕ್ಕೆ ಅದರ ಏನು ಆ ರೂಪ ಅದು ಎಲ್ಲಿಂದ ಬಂದದ್ದು ಕೇಳಿದ್ರೆ ಧ್ಯೇಯಚಿಂತಾಯಾಮ್. ಸಂಸ್ಕೃತದ ರೂಟ್ ಯಾವುದು ಕೇಳಿದ್ರೆ ಧ್ಯೇಯಚಿಂತಾಯಾಮ್, ಚಿಂತನೆ ಎಂಬಂತಹ ರೂಪದಲ್ಲಿ ಧ್ಯೇಯ. ಯಾರನ್ನ ಧ್ಯೇಯನ ಮಾಡಬೇಕು ಅಂತ ಕೇಳಿದ್ರೆ ಭಗವಂತನನ್ನ ಧ್ಯಾನ ಮಾಡಬೇಕು. ಆದ್ದರಿಂದ ಧ್ಯೇಯ ಯಾರು? ಧ್ಯೇಯ ರೂಪ ಯಾವುದು? ಭಗವಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಶ್ರೋತವ್ಯ, ಶ್ರವಣಕ್ಕೆ ಕೆಲಸ ಸಿಕ್ಕಿತು, ಬಾಯಿಗೆ ಕೆಲಸ ಸಿಕ್ಕಿತು, ಕಣ್ಣಿಗೆ ಕೆಲಸ ಸಿಕ್ಕಿತು, ಎಲ್ಲ ಇಂದ್ರಿಯಗಳಿಗೂ ಕೂಡ ಕೆಲಸ ಸಿಕ್ಕಿತು. ಇದು ಇಂದ್ರಿಯಗಳಿಗೆ ಕೆಲಸ ಇಲ್ಲದಿದ್ದಾಗ ಮಾತ್ರ ಇಷ್ಟೆಲ್ಲ ಅವಾಂತರಗಳು ಆಗುವಂತಹದ್ದು. ಅದರಿಂದ ನಾವು ರೂಪವನ್ನು, ದೇವ ರೂಪವನ್ನು ಚಿಂತನೆ ಮಾಡಿದಾಗ
ಧ್ಯೇಯ, ಅವನನ್ನ ಪೂಜ್ಯಶ್ಚ, ಭಗವಂತನನ್ನ ಪೂಜ್ಯ. ಯಾಕೆ? ಅವನು ಎಲ್ಲರಿಂದಲೂ ನಮಸ್ಕರಿಸಲು ಯೋಗ್ಯ, ಅವನು ಎಲ್ಲರಿಂದಲೂ ಚಿಂತನೆಗೆ ಯೋಗ್ಯ, ಎಲ್ಲರಿಂದಲೂ ಕೂಡ ಅವನನ್ನ ಪೂಜ್ಯ ಎಂಬುದಾಗಿ ನಾವು ಹೇಳ್ತೇವೆ. ಅಂತಹ ಭಗವಂತನನ್ನ ನಿತ್ಯದಲ್ಲಿಯೂ ಕೂಡ ನಿತ್ಯದ ಯಾವುದೋ ಒಂದು ಕಾಲದಲ್ಲಿ ಎಲ್ಲರಿ ದೇವರ ಬಳಿಗೆ ಹೋಗುವರಿ. ಯಾವಾಗ ಹೋಗುವ ಕೇಳಿದ್ರೆ ತುಂಬ ಕಷ್ಟ ಬರಬೇಕ್ರಿ, ತುಂಬ ಕಷ್ಟಪಡಬೇಕು, ಒದ್ದಾಡಬೇಕು. ಮನಸ್ಸಿನಲ್ಲಿ ಒಂದಷ್ಟು ಮೇಲಿಂದ ಮೇಲೆ ಕಷ್ಟಗಳು ಬರ್ತಾ ಇರಬೇಕು. ಆವಾಗ ನಮಗೆ ಗೊತ್ತಾಗ್ತದೆ ದೇವರು ಯಾರು ಅಂತ. ಇಲ್ಲದಿದ್ದರೆ ದೇವರ ಚಿಂತನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲರಿ ನಾನೇ ಚೆನ್ನಾಗಿದ್ದೇನೆ, ಇಲ್ಲರಿ ಕಷ್ಟ ಕೊಟ್ಟದ್ದು ಯಾರು ಕೇಳಿದ್ರೆ ದೇವರು, ಚೆನ್ನಾಗಿರುವುದು ಯಾರು ಕೇಳಿದ್ರೆ ನಾನು. ಇದು ವಿರುದ್ಧ. ಭಗವಂತ ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾನೆ ಎಂಬ ಚಿಂತನೆ ಯಾವಾಗ ನಮಗೆ ಬರ್ತದೆಯೋ ಆವತ್ತು ನಮಗೆ ಭಗವಂತನ ದಾರಿ, ಭಗವಂತನ ಒಂದು ಚಿಂತನೆ ಹೋಗ್ಲಿಕ್ಕೆ ಒಳ್ಳೆ ದಾರಿ ಸಿಗ್ತದೆ. ಆದ್ದರಿಂದ ಯದನುಧ್ಯಾಯಿನೋತ್ಯುಕ್ತ ಕರ್ಮಗ್ರಂಥಿ ನಿಬಂಧನಂ ಚಿಂದಂತಿ ಕೋವಿಧಾಸ್ತಸ್ಯ ಕೋನು ಕುರಿಯಾತ್ ಅಥ ಕಥಾರತಿಂ. ಆದ್ದರಿಂದ ಭಗವಂತನನ್ನ ಯಾರು ಚೆನ್ನಾಗಿ ಧ್ಯಾನದ ಮೂಲಕವಾಗಿ ಅವನನ್ನ ಒಲಿಸಿಕೊಂಡಿದ್ದಾರೆ, ಅವನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ, ಅಂಥವರಿಗೆ ಏನಾಗ್ತದೆ ಕೇಳಿದ್ರೆ ಕರ್ಮಗ್ರಂಥಿ ನಿಬಂಧನಂ, ಕರ್ಮದ ಬಂಧನ. ತುಂಬ ಕಟ್ಟುಗಳು ನಮ್ಮನ್ನ ಕಟ್ಟಿ ಹಾಕಿಕೊಂಡುಂಟು. ಏನು ಒಂದಲ್ಲ ಎರಡಲ್ಲ, ಅನೇಕ ಜನ್ಮಗಳಲ್ಲಿ ಕಟ್ಟಿದಂತಹ ಒಂದು ರೀತಿಯಾಗಿ ಪಾಚಿ ಕಟ್ಟಿರತಕ್ಕಂತಹದ್ದು. ಒಳಗಡೆ ಕರ್ಮ, ಅನೇಕ ಕರ್ಮಗಳು ಆಗಿ 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 ಅದು ಏನಾಗಿದೆ ಕೇಳಿದ್ರೆ ಅನೇಕ ರೀತಿಯಾಗಿರತಕ್ಕಂತಹ ಬಂಧನಗಳು. ಏನು ಒದ್ದಾಡ್ತಾ ಇದ್ದಾನೆ. ಬೆಳಿಗ್ಗೆ ರಾತ್ರಿ ಮಲಗುವಾಗ ಒಂದು ಸಲ ನೆಮ್ಮದಿಯಲ್ಲಿ ಮಲಗ್ತಾನೆ, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಶುರುವಾಯಿತು. ಅನೇಕ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಬಾಧಿಸ್ತದೆ, ಭೇದಿಸ್ತದೆ. ಹೇಳಲಿಕ್ಕಾಗದೇ ಇರತಕ್ಕಂತಹ ರೀತಿಯಲ್ಲಿ ನಮ್ಮನ್ನು ಬಾಧಿಸ್ತಾರೆ. ಅದಕ್ಕೆ ಒಂದೇ ಮಾರ್ಗ ಯಾವುದು ಗೊತ್ತುಂಟ? ಒಂದೇ ಒಂದು ಮಾರ್ಗ. ಯದನುಧ್ಯಾಯಿನ, ಯಾರನ್ನ ಧ್ಯಾನ ಮಾಡಿದಾಗ, ಯಾರನ್ನ ಚಿಂತನೆ ಮಾಡಿದಾಗ, ಯಾರನ್ನ ಸ್ಮರಣೆ ಮಾಡಿದಾಗ ಎಲ್ಲ ಕರ್ಮ ಗ್ರಂಥಿಗಳು ಏನು ಬಂಧನಗಳು ಹಾಕಿಕೊಂಡು ಸುತ್ತ ಹಾಕಿಕೊಂಡು ಬಂಧನದಲ್ಲಿದ್ದಾನೆ, ಅದಕ್ಕೆ ಕರ್ಮದ ಪಾಶ ಅದು ಹರಿದು ಹೋಗಬೇಕು, ಕರ್ಮದ ಪಾಶ ಬಿಟ್ಟು ಹೋಗಬೇಕು. ಅದು ಆಗುವುದು ಯಾವಾಗ? ಸುಮ್ಮನೆ ಪಾಶ ಬಿಟ್ಟು ಹೋಗೋದಿಲ್ಲ. ದನ, ಒಂದು ಹಸುವನ್ನ ಏನು ಮಾಡಬೇಕು ಕೇಳಿದ್ರೆ ಅದನ್ನ ಕಟ್ಟು ಹಾಕಿದಾಗ ಮಾಡಬೇಕು. ಕಟ್ಟು ಹಾಕಿದಾಗ ಮಾಡಿದಾಗ ಅದು ಅದೇ ವ್ಯವಸ್ಥೆಯಲ್ಲಿ ತಿರುಗ್ತಾ ಇರ್ತದೆ. ಅದಕ್ಕೆ ಗೊತ್ತಾಗುವ ಹಾಗೆ ಅದನ್ನು ಬೆಚ್ಚಿದಾಗ ಇಡೀ ಊರು ತುಂಬ ತಿರುಗಾಡಿಕೊಂಡು ಮೇಲಿಕ್ಕೆ ಶುರು ಮಾಡ್ತೇವೆ. ಭಗವಂತ ನಮ್ಮನ್ನು ಏನು ಮಾಡಿದ್ದಾನೆ ಕೇಳಿದ್ರೆ ಕರ್ಮದ ಗ್ರಂಥಿಗಳಲ್ಲಿ ಬಂಧಿಸಿ ಹಾಕಿದ್ದಾನೆ. ಈ ಕರ್ಮದ ಗ್ರಂಥಿ, ಈ ಬಂಧನ, ಇದು ಭೇದ, ಇದು ಹರಿದು ಹೋಗಬೇಕು, ಇದರಿಂದ ಬಿಡುಗಡೆ ಬೇಕು. ಅದಕ್ಕಿರತಕ್ಕಂತಹ ಉಪಾಯ ಯಾರು ಕೇಳಿದ್ರೆ ಭಗವಂತನನ್ನು ಚೆನ್ನಾಗಿ ಯಾರು ಉಪಾಸನೆ ಮಾಡಿ ಅವನನ್ನು ಅನುಸಂಧಾನಪೂರ್ವಕವಾಗಿ ಸ್ಮರಣೆ ಮಾಡಿರ್ತಾನೆ ಅಂಥವರಿಗೆ ಯಾವುದೂ ಕೂಡ, ಯಾರು ಇದರಲ್ಲಿ ತುಂಬ ರತಿನಾಗಿರ್ತಾನೆ ಅಂದರೆ ಲೌಕಿಕವಾಗಿರತಕ್ಕಂತಹದ್ದನ್ನು ಬಿಟ್ಟು ಕೇವಲ ಆಧ್ಯಾತ್ಮಿಕ ವಿಚಾರದಲ್ಲಿ ಚೆನ್ನಾಗಿ ರತಿಯನ್ನು ಹೊಂದಿರ್ತಾನೆ, ಅವನು ಭಗವಂತನ ಮಹಿಮೆಯನ್ನು ಬಿಟ್ಟು ಉಳಿದ ಯಾವುದರಲ್ಲಿಯೂ ಕೂಡ ಅವನಿಗೆ ಆಸಕ್ತಿ ಬರೋದೇ ಇಲ್ಲ. ಭಗವಂತನಲ್ಲಿ ಆಸಕ್ತಿ ಬರಬೇಕು ಅಂತಾದರೆ ಉಳಿದದ್ದೆಲ್ಲವೂ ಕೂಡ ಗೌಣವಾಗಬೇಕು. ನಮಗೆ ಏನಾಗಿದೆ ಕೇಳಿದರೆ ಉಳಿದದ್ದೆಲ್ಲವೂ ಕೂಡ ಮುಖ್ಯವಾಗಿ ಭಗವಂತ ಗೌಣವಾಗಿ ಬಿಟ್ಟಿದ್ದಾನೆ. ಆದ್ದರಿಂದ ಎಲ್ಲ ರೀತಿಯಾಗಿರತಕ್ಕಂತಹ ಒದ್ದಾಟಗಳು ನಮ್ಮನ್ನು ಬಾಧಿಸ್ತಾ ಇರುವಂತಹದ್ದು ಅಂತ ಭಾಗವತದ ಆಂತರ್ಯ. ಶೃಣ್ವತಾಂ ಸ್ವಗತಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ
ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತ್ಸತಾಂ ಅಷ್ಟಪ್ರಾಯೇಷ್ಟಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತ್ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಗವಂತನಲ್ಲಿ ನೈಷ್ಠಿಕವಾದಂತಹ ನಿಶ್ಚಯ ಅಂತಹ ಹೇಗಿರಬೇಕು ಕೇಳಿದ್ರೆ ಶೃಣ್ವತಾ, ಭಗವಂತನ ಬಗ್ಗೆ ಕೇಳಬೇಕು. ಹೇಗಿರಿ ಕೇಳಬೇಕು? ಶೃಣ್ವತಾ, ಆರ್ಡರ್, ಭಗವಂತನನ್ನು ಕೇಳಬೇಕು. ಹೇಗೆ? ಹೃದ್ಯಂತಸ್ಥಃ, ಭಗವಂತನನ್ನ ಹೃದಯದಲ್ಲಿ ಇಳಿಸಿಕೊಂಡು ಕೇಳಬೇಕು. ಯಾವುದನ್ನು ಮನಸ್ಸಿಗೆ ಗಟ್ಟಿ ಮಾಡಿಕೊಂಡಿದ್ರೆ ಆವಾಗ ಆಗೋದಿಲ್ಲ. ಆದ್ದರಿಂದ ಆಸಕ್ತಿ, ತುಂಬ ಗಟ್ಟಿಯಾಗಿರತಕ್ಕಂತಹ ಆಸಕ್ತಿ ಬೇಕು. ಹೃದಯಂತಸ್ಥ, ಭಗವಂತನನ್ನ ಕೇಳಬೇಕು, ಆಸಕ್ತಿಯಿಂದ ಕೇಳಬೇಕು. ಆವಾಗ ಏನಾಗ್ತದೆ ಕೇಳಿದ್ರೆ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥ, ಭಗವಂತ ಕೃಷ್ಣ ನಮ್ಮ ಹೃದಯದ ಕಮಲ ಏನು ಇದೆ ಅದರಲ್ಲಿ ಭಗವಂತ ಚೆನ್ನಾಗಿ ಬಂದು ಕುತ್ಕೊಳ್ತಾನೆ. ಈ ಪೀಠ ಯಾರ್ಯಾರಿಗೋ ಪೀಠವಾಗಿ ಬಿಟ್ಟಿದೆ. ಈ ಹೃದಯ ಅಧೋಮುಖಂ ಹೃತ್ಕಮಲಂ ವಾಯುಬೀಜೇನ ಚೋರ್ಮುಖಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಭಗವಂತನನ್ನ ಚೆನ್ನಾಗಿ ಉಪಾಸನೆ ಮಾಡಬೇಕು ಅಂತಾದರೆ ಅದಕ್ಕೆ ಭಗವಂತನನ್ನ ಚೆನ್ನಾಗಿ ಗಟ್ಟಿಯಾಗಿ ಉಪಾಸನೆ ಮಾಡಬೇಕು. ಭಗವಂತನನ್ನ ಇದರಲ್ಲಿ ಈ ಹೃದಯದ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಕೂರಿಸಿಬಿಡಬೇಕು. ಅವನನ್ನ ಕೂರಿಸಿದೆವು ಅಂತ ಹೇಳಿದ್ರೆ ವಿಧುನೋತಿ, ಎಲ್ಲ ಅಮಂಗಳಕರವಾಗಿರ್ತಕ್ಕಂತಹದ್ದೆಲ್ಲವೂ ಕೂಡ ನಮ್ಮಿಂದ ದೂರ ಹೋಗಿಬಿಡ್ತದೆ. ಅದರಿಂದ ಅಮಂಗಳ ಹೋಯಿತು ಅಂತಾದರೆ ಮತ್ತೆ ನಿತ್ಯಂ ಭಾಗವತ ಸೇವೆಯ ಭಗವದ್ ಭಕ್ತರ ಸೇವೆ ದೊರಕುತ್ತದೆ. ತನ್ಮೂಲಕವಾಗಿ ಭಗವತ್ ಉತ್ತಮ ಶ್ಲೋಕೆ, ಒಳ್ಳೆಯ ಭಗವಂತನಲ್ಲಿ ಉತ್ತಮವಾಗಿರತಕ್ಕಂತಹ ಭಕ್ತಿ ಅದು ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಭಕ್ತಿರ್ಭವತಿ ನೈಷ್ಠಿಕಿ, ನೈಷ್ಠಿಕವಾದಂತಹ ನಿಶ್ಚಲವಾಗಿರತಕ್ಕಂತಹ ಭಕ್ತಿ ಬರಬೇಕು ಅಂತಾದರೆ ಅದಕ್ಕೆ ಭಗವದ್ಭಕ್ತರ, ಭಗವಂತನ ಭಾಗವತೋತ್ತಮರ ಚಿಂತನೆ, ಅದರ ರತಿ ನಮ್ಮಲ್ಲಿ ಚೆನ್ನಾಗಿ ಇರಬೇಕು ಅಂತ ಹೇಳ್ತಾರೆ. ಅದಾ ಆವಾಗ ಹೋಯ್ತು ಅಂತಾದರೆ ಕಾಮಲೋಭಾದಯಾಸ್ತೆಗೆ ಏನು ತಮೋಗುಣ ರಜೋಗುಣ ಇತ್ಯಾದಿಗಳಿಂದ ಉಂಟಾಗುವಂತಹ ವಿಕಾರಗಳು ಎಲ್ಲವೂ ಹೋಯ್ತು ಅಂತಾದರೆ ಮನಸ್ಸು ಚೇತ ಏತೈರನಾವಿದ್ಧಂ, ತಮೋಗುಣ ರಜೋಗುಣದ ಸಂಪರ್ಕ ಇಲ್ಲದೆ ಕೇವಲ ಶುದ್ಧ ಸತ್ವದ ಗುಣದಿಂದಾಗಿ ಆ ಮನಸ್ಸು ಭಗವಂತನಲ್ಲಿ ತುಂಬ ಗಟ್ಟಿಯಾಗಿ ನೆಲೆಯಾಗಿದೆ. ಸತ್ವಗುಣದಿಂದಾಗಿ ಮನಸ್ಸು ತಿಳಿಯಾಯಿತು ಅಂತ ಹೇಳಿದ್ರೆ ಆವಾಗ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಚಿಂತನೆ, ಭಗವಂತನ ಉಪಾಸನೆ ಅದು ಸಾಧ್ಯ ಎಂಬುದಾಗಿ ಅದನ್ನು ಭಾಗವತ ತಿಳಿಸಿಕೊಡುವಂತಹದ್ದು. ಸರಿ, ಇದೆಲ್ಲ ಆಯಿತು. ಅದರಿಂದಾಗಿ ಏವಂ ಬೃಹನ್ನಮನದೋ ಭಗವದ್ ಭಕ್ತಿಯೋಗತಃ ಭಗವತ್ ತತ್ವವಿಜ್ಞಾನಂ ಸಂಘಸ್ಯ ಜಾಯತೆ. ಭಗವಂತನನ್ನ ತಿಳ್ಕೊಂಡದ ಆದ ಮೇಲೆ ಭಗವಂತನ ಸ್ವರೂಪ ಯಾವುದು? ಬಲ. ಭಗವಂತನ ಸ್ವರೂಪ ಬಲ. ಬಳಿತ್ಥ ತದ್ವಪುಷೇ, ಅವನ ವಪುಷ್ ಯಾವುದು? ಬಟ್. ಬಲ. ಭಗವಂತನ ರೂಪ ಅದು ಬಟ್. ಅವನನ್ನ ಬಲಜ್ಞಾನ ಅಂತ ಕರೆಯುವಂಥದ್ದು. ಬಟ್ ತದ್ವರ್ಷದ ವಿತ್ತಮೇವ ನಿಹಿತಂ ದೇವಸ್ಯ ವರ್ಗೋ ಮಹತ್. ಬಳಿತ್ಥ ತದ್ವಪುಷೇ, ಇಂಥ ಬಡಿತ್ಥ ಭಗವಂತನ ಸ್ವರೂಪ ಅವನನ್ನ ಹೇಳುವಂತಹದ್ದು ಈ ಬಳಿತ್ಥ ಅಂತ ಹೇಳ್ತಾರೆ. ಅಂತಹ ಬಲಜ್ಞಾನ ಸ್ವರೂಪನಾಗಿರತಕ್ಕಂತಹ ಭಗವಂತ ಅವನನ್ನ ಚೆನ್ನಾಗಿ ಮನಸ್ಸು ತಿಳ್ಕೊಂಡಿತು ಅಂತಾದಾಗ ಭಕ್ತಿಯೋಗದಿಂದಾಗಿ ಮನಸ್ಸು ತಿಳಿಯಾಯಿತು. ರಜೋಗುಣಗಳ ತಮೋಗುಣಗಳ ಎಲ್ಲ ಸಂಪರ್ಕ ಕಡಿದು ಹೋಯಿತು ಅಂತಾದ ಮೇಲೆ ಅದಾದ ಮೇಲೆ ಭಗವಂತನ ಆ ದೀಪ ಅದು ಬೆಳಕಿತು. ಅದಾದ ಮೇಲೆ ಭಗವತ್ ತತ್ವಜ್ಞಾನ ಮುಕ್ತ ಸಂಘಸ್ಯ ಜಾಯತೆ. ಅಂತಹ ವಿರಕ್ತನಾಗಿರತಕ್ಕಂಥವನಿಗೆ ಭಗವಂತನ ಸಾಕ್ಷಾತ್ಕಾರ
ಅದು ಆಗ್ತದೆ ಎಂಬುದಾಗಿ ಈ ರೀತಿಯಾಗಿರತಕ್ಕಂತಹ ಒಂದು ದೊಡ್ಡ ವಿಚಾರವನ್ನು ಹೇಳ್ತದೆ. ಅದಾದ ಮೇಲೆ ಮುಂದೆ ದೊಡ್ಡದಾಗಿರತಕ್ಕಂತಹ ಒಂದು ಈ ಇದು ಭಾಗವತದ ಮಾತು. ಇದೇ ವಿಚಾರ ಆಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲಿ ಈ ಮಾತನ್ನು ತೆಗೆದುಕೊಳ್ಳುತ್ತಾರೆ. ವ್ಯಾಸರ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಆಚಾರ್ಯರು ಹೇಳ್ತಾರೆ. ಯಾವುದು ಮಾತು ಅಂತ ಕೇಳಿದ್ರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವ ಅನೀಶ್ವರೇ. ಈ ಮಾತು ಇದು ಭಾಗವತದ ಮಾತು. ಏನು ಅರ್ಥ ಅಂತ ಕೇಳಿದ್ರೆ, ಭಿದ್ಯತೆ ಹೃದಯ ಗ್ರಂಥಿಗಳು ತುಂಬ ಗ್ರಂಥಿಗಳಿಂದಾಗಿ ಅವನು ಕಟ್ಟಲ್ಪಟ್ಟಿದ್ದಾನೆ. ಭಗವಂತ ಕಂಡ ಅಂತ ಹೇಳಿದ್ರೆ ಭಿದ್ಯತೆ, ಎಲ್ಲ ಗ್ರಂಥಿಗಳು ಕೂಡ ಅದು ಶಿಥಿಲವಾಗಿ ಬಿಟ್ಟು ಹೋಗಿಬಿಡ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ಕೂಡ ಬಿಟ್ಟು ಹೋಯಿತು. ಸಂಶಯಗಳು ಬಿಟ್ಟು ಹೋದಾಗ ಆಮೇಲೆ ಅದರಲ್ಲಿ ಮತ್ತೆ ಅವನಿಗೆ ಯಾವುದರ ಜ್ಞಾನದ ತೊಡಕೂ ಇಲ್ಲ. ನಿಶ್ಚಲವಾಗಿರತಕ್ಕಂತಹ ನಿಶ್ಚಯಾತ್ಮಕವಾದಂತಹ ಜ್ಞಾನವೇ ಅವನಿಗಿರ್ತದೆ. ಆದ್ದರಿಂದ ಸರ್ವ ಸಂಶಯ ಚಿದ್ಯಂತೆ, ಎಲ್ಲ ಏನು ಸಂಶಯಗಳು ಕೂಡ ನಾಶವಾಗಿ ಕ್ಷೀಯಂತೆ, ಅವನನ್ನ ಭಗವಂತನನ್ನ ಕಂಡಾಗ ಏನು ಅವನಿಗೆ ಆ ಕರ್ಮಗಳು ಬಂಧನ ಆಗೋದೇ ಇಲ್ಲ. ಆದರೆ ಕರ್ಮ ಹೋಗ್ತದೆ ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ, ಇದನ್ನಿಟ್ಟುಕೊಳ್ಬೇಕು. ಪ್ರಾರಬ್ಧ ಕರ್ಮ ಭಿನ್ನ ಕರ್ಮಗಳು ನಾಶವಾಗ್ತದೆ, ಆದರೆ ಪ್ರಾರಬ್ಧ ಕರ್ಮ ನಾಶವಾಗುವುದಿಲ್ಲ. ಪ್ರಾರಬ್ಧ ಕರ್ಮ ಅನುಭವಿಸಿಯೇ ಹೋಗಬೇಕು. ಆದ್ದರಿಂದ ಅಂತಹ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟೇವಾತ್ಮನೀಶ್ವರೇ, ಭಗವಂತನ ಕಂಡಾಗ ಎಲ್ಲವೂ ಅನಿಷ್ಟಗಳು, ಅನಿಷ್ಟ ಪುಣ್ಯ ಪಾಪಗಳು ಎಲ್ಲ ಕ್ಷಯಿಸ್ತವೆ. ರಾಯರು ಅನಿಷ್ಟ ಪುಣ್ಯವನ್ನು ಹಂಚುತ್ತಾ ಇದ್ದಾರೆ. ರಾಯರ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ, ಅನಿಷ್ಟ ಪುಣ್ಯ ಅವರ ಮೋಕ್ಷಕ್ಕೆ ತೊಡಕಾಗಿರುವ ಯಾವ ಅನಿಷ್ಟ ಪುಣ್ಯ ಇದೆ ಅದನ್ನು ಭಕ್ತರಿಗೆ ನೀಡಿ ಅವರು ಪಾರಾಗ್ತಾ ಇದ್ದಾರೆ. ತಾವು ಮೋಕ್ಷದ ದಾರಿಗೆ ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಂತಹ ಒಂದು ಚಿಂತನೆಯನ್ನು ಭಾಗವತ ನಮಗೆ ಕೊಡ್ತದೆ. ಅದಾದ ಮೇಲೆ ಅಥೋ ವೈ ಕವಯೋ ನಿತ್ಯಂ, ಕವಿಗಳು ಯಾರು? ಜ್ಞಾನಿಗಳು ಏನು ಹೇಳ್ತಾರೆ ಕೇಳಿದ್ರೆ, ವಾಸುದೇವನಲ್ಲಿ ಭಗವಂತನಲ್ಲಿ ಭಕ್ತಿ, ಸದಾ ಭಕ್ತಿ, ಅವನನ್ನು ಚೆನ್ನಾಗಿ ಭಕ್ತಿ ಮಾಡಬೇಕು. ಚೆನ್ನಾಗಿ ಭಕ್ತಿ ಮಾಡೋದು ಅಂತ ಹೇಳಿದ್ರೆ ಅನ್ಯ ವ್ಯಪೇಕ್ಷ, ಅನ್ಯ ನಿರಪೇಕ್ಷವಾಗಿ ಕೇವಲ ಅವನಲ್ಲ ಮಾತ್ರ ಚಿಂತನೆ ಮಾಡುವ ಮೂಲಕವಾಗಿ ಯಾರು ಇರ್ತಾನೆ ಅಂಥವನಿಗೆ ಭಗವಂತ ಕಾಣ್ತಾನೆ. ಇದನ್ನ ಮಾಡಲಿಕ್ಕೆ ಸಾಧ್ಯವಾಗುವುದು ಯಾರಿಂದ ಕೇಳಿದ್ರೆ, ಯಾರು ಕವಿಗಳಿದ್ದಾರೆ, ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಇದು ಸಾಧ್ಯ ಎಂಬುದನ್ನು ಹೇಳ್ತಾರೆ. ಸತ್ವಂ ಮೃಗಸ್ತಮೈತಿ ಪ್ರಕೃತಿರ್ಗುಣಾಸ್ತೈರಿಕ್ತ ಸ್ಪರ ಪುರುಷ ಏಕ ಇಹಾಸ್ಯ ದತ್ತೇ ಚಿತ್ಯಾದಯೇ ಹರಿವಿರಿಂಚವರೇ ಸಂಜ್ಞಾ ಶ್ರೇಯಾಂ ದತ್ತಗಳು ಸತ್ವನೋರ್ಣಾಂಶೋ. ಮೂರು ಗುಣಗಳಿಂದ ಬಂಧನ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳು, ಇದರಿಂದಾಗಿ ಇದಕ್ಕೆ ಪ್ರೇರಕ ಯಾರು? ಭಗವಂತ. ತತ್ರ ದತ್ತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್, ಎಲ್ಲದಕ್ಕೂ ಕೂಡ ಮೂಲ ಪ್ರೇರಕನಾಗಿ ಆಯಾಯ ಕಡೆಯಲ್ಲಿ ಇದ್ದುಕೊಂಡು ಪ್ರೇರಕನಾಗಿ ತಾನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ವತಃ ತಾನೇ ಇದ್ದುಕೊಂಡು ತಾನು ಜಗತ್ತನ್ನು ರಚನೆ ಮಾಡ್ತಾನೆ. ರಜೋಗುಣ ಪ್ರೇರಕನಾಗಿ ಬ್ರಹ್ಮಣಿ ಬ್ರಹ್ಮರೂಪೋಸೌ, ಬ್ರಹ್ಮನಲ್ಲಿದ್ದುಕೊಂಡು ಸೃಷ್ಟಿಯನ್ನು ಮಾಡ್ತಾನೆ.
ತಮೋಗುಣ ಪ್ರೇರಕನಾಗಿ ರುದ್ರನಲ್ಲಿ ತಾನು ಸಂಹಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಸ್ಥಿತ್ಯಾದಯೇ ಹರಿವಿರೆಂಚ ಹರಯತಿ ತನ್ನ ಕ್ಷಯಾಂತಿ ತತ್ರಗಳು, ತಾನು ಎಲ್ಲ ಕಡೆಗಳಲ್ಲೂ ತಾನಿದ್ದುಕೊಂಡು ಅದಕ್ಕೆ ಪ್ರೇರಕನಾಗಿ ಆ ಎಲ್ಲವೂ ಕೂಡ ಯಾರ ಅಧೀನ? ತನ್ನ ಅಧೀನವಾಗಿ. ಕ್ಯಾಶಿಯರ್ ಇದ್ದಾನೆ, ಬ್ಯಾಂಕಿನಲ್ಲಿ, ಅದರಲ್ಲಿರುವಂತಹ ಹಣ ಕ್ಯಾಶಿಯರ್ನದ್ದು ಕೇಳಿದ್ರೆ ಕ್ಯಾಶಿಯರ್ ಅಂತಲ್ಲ. ಹಾಗಿದ್ರೆ ಅವನು ಅಧೀನ ಅಲ್ವಾ ಕೇಳಿದ್ರೆ ಕೇವಲ ಸಂಜ್ಞಾ ಮಾತ್ರ ಅಧೀನ. ಅದೇ ರೀತಿಯಾಗಿ ಅದರ ಮೂಲ ಒಡೆತನ ಯಾರಲ್ಲಿದೆ? ಅದು ಆ ಬ್ಯಾಂಕ್ ಏನು ಹಣವನ್ನು ಹಾಕ್ಲಿಕ್ಕೆ ಹೋದವನಿದ್ದಾನೆ ಅವನದ್ದೇ. ಅದೇ ರೀತಿಯಾಗಿ ಈ ಗುಣಗಳು ಅವನ ಅಧೀನವಾಗಿ ಅವನು ಇಟ್ಟುಕೊಂಡು ಅದನ್ನ ಪ್ರೇರಣೆ ಮಾಡ್ತಾ ಇದ್ದಾನಷ್ಟೇ. ಆದ್ದರಿಂದ ಅಂತಹ ಅಧೀನವಾಗಿ ಭಗವಂತ ಇದ್ದುಕೊಂಡು ಇರ್ತಾನೆ, ಅದನ್ನು ಇಟ್ಟುಕೊಂಡಿರ್ತಾನೆ. ಅದಾದ ಮೇಲೆ ಸಾತ್ವಿಕ ಶರೀರಕ್ಕಾಗಿ ಶ್ರೇಯಸ್ಸು, ಅವರಿಗೆ ಬೇಕಾಗಿರತಕ್ಕಂತಹ ಜ್ಞಾನ ಭಕ್ತಿ ಇದನ್ನ ಭಗವಂತ ಅವರಿಗೆ ಪ್ರೇರಣೆಯನ್ನು ಮಾಡ್ತಾ ನೀಡ್ತಾ ಅವರಿಗೆ ಅದನ್ನು ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಭಗವಂತ ಮಾಡ್ತಾನೆ. ಸರಿ, ಅದಾದ ಮೇಲೆ ಪಾರ್ಥಿವ ದಾರುಣೋ ಭೂಮ ತಸ್ಮಾದ್ರಯೀಮಯ ತಮದದ್ರಜ ತಸ್ಮಾತ್ ತತ್ವಂ ಯದ್ ಬ್ರಹ್ಮದರ್ಶನಂ. ಸತ್ವಗುಣ ಶ್ರೇಷ್ಠ ಯಾಕ್ರಿ? ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲವೂ ಅವನದ್ದೇ ಅಂತಾದ ಮೇಲೆ ಸತ್ವಗುಣನೂ ಇರಲಿ, ರಜೋಗುಣನೂ ಇರಲಿ, ತಮೋಗುಣವೂ ಇರಲಿ, ಎಲ್ಲವೂ ಅವನದ್ದೇ ಅಂತಾದ ಮೇಲೆ ಸಾತ್ವಿಕರು, ರಾಜಸರು, ತಾಮಸರು ಒಂದೇ ಅಂತಾಗಲಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇದರಲ್ಲಿ ಭೂಮಿಯಲ್ಲಿರತಕ್ಕಂತಹದ್ದು ಏನು? ಆ ಮೋಡ, ಅಂತರಿಕ್ಷದಲ್ಲಿರತಕ್ಕಂತಹ ಮೋಡ ತುಂಬ ಶ್ರೇಷ್ಠ. ಅಂತಹ ದೇವತೆಗಳಲ್ಲಿ ಭೂಮಿಯ ಯಾಗಶಾಲೆಯಲ್ಲಿ ತೋರಿಸತಕ್ಕಂತಹ ಅಗ್ನಿ ಶ್ರೇಷ್ಠ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ? ಅದೋ ಗುಣವನ್ನು ಯಾರು ಹೊಂದಿದ್ದಾರೆ, ಅದೋ ಗತಿಗೆ ಹೋಗಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವರು, ಯಾಗಾದಿ ಕರ್ಮ ಅದನ್ನು ಮಾಡಿದಂತಹ ರಜೋಗುಣ. ಅದಾದ ಮೇಲೆ ವೇದವೇದ್ಯನಾಗಿರತಕ್ಕಂತಹ ಭಗವಂತನನ್ನು ತೋರಿಸುವಂತಹ ಸತ್ವಗುಣ ತುಂಬ ಮೇಲೆ ಇರುವಂತಹದ್ದು. ಆದ್ದರಿಂದ ಸತ್ವಗುಣ ಎಂಬುದು ತುಂಬ ಎತ್ತರದಲ್ಲಿರುವಂತಹದ್ದು. ಅಂತಹ ಸತ್ವಗುಣ ಅದರ ಸ್ಥಾನ ತುಂಬ ಎತ್ತರ, ತುಂಬ ಹಿರಿದಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಈ ಸಾತ್ವಿಕ ಪ್ರಕೃತಿಯ ಸಜ್ಜನರು ಅವರೇನ್ರಿ ಮಾಡ್ತಾರೆ? ಅವರಿಗೆ ಏನು ಕೆಲಸ ಇಲ್ಲ. ಅವರಿಗೆ ಭೇದಿರೇ ವನಯೋಥಾಗ್ರೆ ಭಗವಂತ ಮದೋಚ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪತೆ ಇತರಾವಿಹ. ಸತ್ವಂ ವಿಶುದ್ಧಂ ಕ್ಷೇಮಾಯ. ಸತ್ವಗುಣವುಳ್ಳವರು ಅವರು ಸಾತ್ವಿಕರಾದಂಥವರು ಕೇವಲ ದೇವರನ್ನು ಆಶ್ರಯಿಸ್ತಾರೆ. ನಮಗೆ ಭಗವಂತ ಉಪಾಸನೆಗೆ ಯೋಗ್ಯ, ಅನುಸಂಧಾನಕ್ಕೆ ಯೋಗ್ಯ, ಅವನ ಚಿಂತನೆ, ಅವನ ಉಪಾಸನೆ, ಅವನ ಅನುಸಂಧಾನ ತುಂಬ ಇರಬೇಕು ಎಂಬುದನ್ನು ತಿಳ್ಕೊಂಡು ತಾವು ಅದರಲ್ಲಿರ್ತಾರೆ, ಆಶ್ರಯಿಸ್ತಾರೆ. ಆದ್ದರಿಂದ ಸತ್ವಗುಣ ಅಧಿಕವಾದರಿಂದಾಗಿ ಅವರಿಗೆ ಮೋಕ್ಷಕ್ಕೆ ಕಾರಣ ಯಾವುದು? ಸತ್ವಗುಣ. ಆದ್ದರಿಂದ ಅದನ್ನು ರಜೋಗುಣ, ತಮೋಗುಣ ಅದು ಪ್ರಯೋಜನಕ್ಕೆ ಬರೋದೇ ಇಲ್ಲ. ಸಾತ್ವಿಕ ಸತ್ವ ಪ್ರಕೃತಿ, ಸತ್ವಗುಣವುಳ್ಳವರು, ಸತ್ವಗುಣವನ್ನು ಆಶ್ರಯಿಸಿದವರು ಅವರು ನೇರವಾಗಿ ಭಗವಂತನ ಏನು ಸ್ಥಾನವನ್ನು ತಾವು ಮುಕ್ತಿಯನ್ನು ಹೊಂದುತ್ತಾರೆ. ಸಾತ್ವಿಕರಿಗೆ ಮಾತ್ರ ವಾಸುದೇವನಲ್ಲಿ ಭಗವಂತನಲ್ಲಿ ನಿಶ್ಚಲವಾದಂತಹ ನಿಷ್ಕಪಟವಾದಂತಹ ಭಕ್ತಿ ಅವರಿಗೆ ಇರ್ತದೆ. ನ ಇತರಾಭಿಹ
ಇತರರನ್ನು ಆಶ್ರಯಿಸಿದ್ರೆ ಇಲ್ಲ. ಇತರಾಶ್ರಯ ಎಂಬುದು ಅದು ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ಮೋಕ್ಷಕ್ಕೆ ಕಾರಣವಾಗುವುದು ಕೇವಲ ಸತ್ವಗುಣ ಮಾತ್ರ ಅಂತ ಹೇಳ್ತಾರೆ. ಮೋಕ್ಷಾರ್ಥಿಗಳು ಮುಮುಕ್ಷವೋ ಘೋರಮೂಢಾನ್ ಹಿತ್ವಾ ಭೂತಪತಿರ್ಥ. ಆ ಮೋಕ್ಷಾರ್ಥಿಗಳು ರಾಜಸ ತಾಮಸ ಫಲದಾಯಕರಾದಂತಹ ರುದ್ರಾದಿಗಳನ್ನು ಸರ್ವೋತ್ತಮತ್ವೇನ ಚಿಂತನೆ ಮಾಡದೆ ಅಂತರ್ಯಾಮಿತಾಯವಾಗಿ ಮಾಡಬೇಕು ಹೊರತು ಸರ್ವೋತ್ತಮತ್ವೇನ ಚಿಂತನೆ ಮಾಡದೆ ಅವರು ಕೇವಲ ತದೇವ ಕಲಾಶಾಂತ ಭಜಂದಿ ಕೆಲಸೂಯವ ಮೋಕ್ಷಪ್ರದನಾಗಿರುವಂತಹ ಭಗವಂತನನ್ನ ಉಪಾಸನೆ ಮಾಡಿ ಅವರು ಭಗವಂತನನ್ನ ಹೊಂದುತ್ತಾರೆ. ಅದಕ್ಕೆ ಬೇಕಾದಂತಹ ತಾವು ಸಾಧನೆಯನ್ನ ಮಾಡಿಕೊಳ್ಳುತ್ತಾರೆ ಎಂಬಂತಹ ದೊಡ್ಡ ಚಿಂತನೆಯನ್ನ ಭಾಗವತ ನಮಗೆ ಕೊಡುತ್ತದೆ. ಇಂತಹ ಚಿಂತನೆ ಬರಬೇಕು ಅಂತಾದರೆ ಅದಕ್ಕೆ ಭಾಗವತವನ್ನೇ ಆಶ್ರಯಿಸಬೇಕು. ಅಂತಹ ವ್ಯಾಸರ ಪದವನ್ನ ಯಾರು ಆಶ್ರಯಿಸ್ತಾರೆ ಅವರಿಗೆ ನಿಜವಾಗಲೂ ಕೂಡ ಒಳ್ಳೆಯ ಸಾಧನೆ ಅವರಿಂದ ನಡೀತದೆ. ಅವರಿಗೆ ಯೋಗ್ಯವಾದಂತಹ ಸ್ಥಾನ ಭಗವಂತ ನೀಡ್ತಾನೆ ಎಂಬಂತಹ ವಿಚಾರವನ್ನ ಭಾಗವತ ನಮಗೆ ಕೊಡುತ್ತದೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನ ಹರಿಪ್ರಿಯತಾನ್ ಶ್ರೀಕೃಷ್ಣಾರ್ಪಿತವಸ್ತು ಸರ್ವಸಂಪೂರ್ಣ ಸರ್ವದೋಷ ಪ್ರಿಯತಾಂ ವಿಜಯವಾನ್ ಪರಮಸ್ವರೂಪ.